ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯನ್ನ ಪರಿಹರಿಸುವಂತೆ ಒತ್ತಾಯಿಸಿ ಸಿಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಈ ಅಭಿಯಾನಕ್ಕೆ ಚಾಲನೆ ನೀಡಿದವರು ಡಯಾಲಿಸಿಸ್ ರೋಗಿಯೊಬ್ಬರು. ಇದು ಜನರ ಗಮನ ಸೆಳೆದಿದ್ದು, ಉತ್ತಮ ಆರೋಗ್ಯಕ್ಕಾಗಿ ಶುದ್ಧ ಕುಡಿಯುವ ನೀರು ಅತ್ಯಗತ್ಯ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಎಂದು ಆಗ್ರಹಿಸಲಾಗಿತ್ತು. ಇನ್ನು ಬೆಂಗಳೂರಿನಲ್ಲಿ ಪೂರೈಕೆಯಾಗ್ತಾ ಇರೋ ಕಲುಷಿತ ನೀರು ಕಡಿಮೆ ವಯಸ್ಸಿನಲ್ಲೇ ರೋಗಗ್ರಸ್ತರಾಗಲು ಕಾರಣವಾಗ್ತಾ ಇದೆ ಎಂದು ಆರೋಪಿಸಲಾಗಿದ್ದು, ಮುಂದಿನ ಪೀಳಿಗೆಯು ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಶುದ್ಧ ಕುಡಿಯುವ ನೀರನ್ನ ಒದಗಿಸುವುದು ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಲಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸ್ತಾ ಇದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಈ ಕುರಿತು ಮಾತನಾಡಿದ ಅಭಿಯಾನದ ನೇತಾರ ಸಂದೀಪ್ ರೆಡ್ಡಿ ಅವರು, ಸಹಿ ಸಂಗ್ರಹ ಅಭಿಯಾನ ಪೂರ್ಣಗೊಂಡ ನಂತರ ಸಹಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಾಗುತ್ತೆ ಎಂದು ತಿಳಿಸಿದ್ದು, ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ರಕ್ತಾಕ್ಷರಗಳಿಂದ ಸಹಿ ಸಂಗ್ರಹ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ಕೂಡ ನೀಡಿದ್ರು. ಈ ಅಭಿಯಾನವು ಕೇವಲ 45 ದಿನಗಳಲ್ಲಿ ಇಡೀ ಕ್ಷೇತ್ರದ ಜನರ ಸಹಿ ಸಂಗ್ರಹಕ್ಕೆ ಗುರಿಯ ಹೊಂದಿದೆ. ಇನ್ನು ಶುದ್ಧ ನೀರು ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ದೂರಿದ್ದು, ಸಾರ್ವಜನಿಕರು ನೆರೆಯ ಆಂಧ್ರ ಪ್ರದೇಶ ರಾಜಕಾರಣಿಗಳನ್ನ ಉದಾಹರಣೆಯಾಗಿ ನೀಡ್ತಾ ಇದ್ರು. ಅಲ್ಲಿನ ರಾಜಕಾರಣಿಗಳು ನೀರಿನ ಸದ್ಬಳಕೆಗಾಗಿ ಕೈಗೊಂಡಿರೋ ಕ್ರಮಗಳನ್ನ ಪ್ರಶಂಸಿಸಿದ ಅವರು, ಬೆಂಗಳೂರಿನ ಕಲುಷಿತ ನೀರು ಪೂರೈಕೆಯಾಗ್ತಾ ಇರೋದನ್ನ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಜಿಲ್ಲೆಯ ಜನರ ಆರೋಗ್ಯದೊಂದಿಗೆ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ ಎಂದು ಆರೋಪಿಸ್ತಾ ಇದ್ರು. ನನ್ನ ರಾಜಕಾರಣಿಗಳು ನನ್ನ ಬಯಲುಸೀಮೆ ಜನಕ್ಕೆ ಕೊಡ್ಲಿ ಅನ್ನೋದು ನನ್ನ ಆಶಯ. ಏನು ಇವತ್ತು ಹೋರಾಟ ಮಾಡ್ತಿದ್ದೀವಿ, ಇದು ಈಗಾಗಲೇ ಸರ್ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಗಟ್ಟಿದೆ. ಆದ್ರೆ ಅವರು ಮಣ್ಣಿ ಬಿದ್ರು, ಏನು ಜಟ್ಟಿ ಬಿದ್ರು ಮಣ್ಣು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಆ ರೀತಿ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಿನ್ನೆ ನಾನು ಉಸ್ತುವಾರಿ ಸಚಿವರ ಒಂದು ವಿಡಿಯೋ ನೋಡ್ತಿದ್ದೆ. ಅವರು ಸಹ ಹೇಳ್ತಿದ್ರು, ಯಾವುದೋ ಒಂದು ಬೇರೆ ಭಾಗದಲ್ಲಿ ಮಾತಾಡ್ತಾ ಹೇಳ್ತಿದ್ರು, ಏನು BWSSP ಅವರು ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ, ಹೊಸ ಮಿಷಿನ್ಗಳು ಹಾಕ್ತಿದ್ದಾರೆ, ಟರ್ಷರಿ ಟ್ರೀಟ್ಮೆಂಟ್ ತರ ನೀರು ಬರುತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ಅವ್ರಿಗೂ ಅರ್ಥ ಆಗಿದೆ, ನಿಮ್ಮ ಏನು ಚಿಕ್ಕಬಳ್ಳಾಪುರದ ಜನತೆಯ ಕೂಗು ಅವ್ರಿಗೆ ಅವಾಗ ಸರಿ ಹೋಗುತ್ತೆ ಅನ್ನೋ ಒಂದು ಮಾತು ಕೂಡ ಇದೇ ಅರ್ಥದಲ್ಲಿ ಅವ್ರು ಹೇಳಿದ್ರು. ಅಂದ್ರೆ ನಾವೇನು ಹೋರಾಟ ಮಾಡ್ತಾ ಇದೀವಿ, ನೀರಲ್ಲಿ ಹುಣಸೆ ಹಣ್ಣು ಹಿಡಿದಂಗೆ ಆಗ್ತಿಲ್ಲ. ಈ ಹೋರಾಟ ಯಾರಿಗೆ ತಟ್ಟಬೇಕು ಅವ್ರಿಗೆ ತಟ್ಟಿದೆ. ಆದ್ರೆ ಲಜ್ಜೆಗೆಟ್ಟ ರಾಜಕಾರಣಿಗಳು ನಮಗೆ ತಟ್ಟಿದೆ ಅಂತ ಹೇಳ್ಕೊಳೋ ಅಂತಹ ಆ ಒಳ್ಳೆ ಮನಸ್ಥಿತಿಯನ್ನ ಇನ್ನೂ ಹೊಂದಿಲ್ಲ. ತಾವು ದೊಡ್ಡವರು, ತಾವು ಆಕಾಶದಿಂದ ಉದಿರೋದು, ತಾವು ಚುನಾವಣೆ ಸಮಯದಲ್ಲಿ ಮಾತ್ರ ಜನಗಳ ಹತ್ರ ಬರೋದು, ಇನ್ನು 5 ವರ್ಷ ನಾವು ಆಡಿದ್ದೆ ಆಟ ಅನ್ನೋ ಮನಸ್ಥಿತಿ ಅವರಿಗೆ ರಕ್ತದಲ್ಲಿ ಬಂದ್ಬಿಟ್ಟಿದೆ. ಅಂತಹ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಹಕ್ಕನ್ನ ಕಿತ್ಕೊಳ್ಳೋ ಅಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಹೋರಾಟ ಅದ್ಭುತವಾಗಿ ನಡೀತಾ ಇದೆ. ಇಡೀ ಚಿಕ್ಕಬಳ್ಳಾಪುರ ಜನ ಅಂಡರ್ ಕರೆಂಟ್ ಇದು. ಪ್ರತಿಯೊಬ್ಬ ನಾಗರಿಕ ನಮ್ಮ ಜೊತೆ ಇದ್ದಾನೆ, ನಮ್ಮ ಹೋರಾಟದ ಜೊತೆಗಿದ್ದಾನೆ. ಅಂತಹ ಒಂದು ಅದ್ಭುತವಾದ ಹೋರಾಟಕ್ಕೆ ಇತಿಹಾಸದ ಪುಟಗಳಲ್ಲಿ ಕವಲಿನೇ ಮಾತ್ರ ಅಲ್ಲ, ಕವಲಿನ ಮಕ್ಕಳು ಮೊಮ್ಮಕ್ಕಳು ಕೂಡ ನೆನೆಸ್ಕೊಳ್ಳುವಂತಹ ಒಂದು ಹೋರಾಟವನ್ನು ನಾನು ಚಿಕ್ಕಬಳ್ಳಾಪುರಕ್ಕೆ ಸಹಿ ಸಂಗ್ರಹದ ಕಡತವನ್ನ ನೀಡೋದಕ್ಕೆ ಇವತ್ತು 1 ಲಕ್ಷಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಈ ಒಂದು ಸಹಿಯನ್ನು ಸಂಗ್ರಹಣೆ ಮಾಡುವ ಒಂದು ದೃಷ್ಟಿಯಿಂದ ಸಹಿ ಸಂಗ್ರಹ